ಶಿರಹಟ್ಟಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ನಗರದ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ವತಿಯಿಂದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಾಲು ಹಣ್ಣು ಹಾಗೂ ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕ್ಕೀರೇಶ್ ರಟ್ಟಿಹಳ್ಳಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ದೀಪಕ್ ಕಪ್ಪತ್ತನವರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಾನು ಲಮಾಣಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಒಡವಿ, ನಂದಕ್ಕ ಪಲ್ಲೇದ್, ಗೋಳಪ್ಪ ಕರಿಗಾರ್, ಅಕ್ಬರ್ ಸಾಬ್ ಯಾದಗಿರಿ, ರಾಮಣ್ಣ ಕಂಬಳಿ, ವಿಠಲ್ ಬಿಡುವೆ, ಶ್ರೀನಿವಾಸ್ ಬಾರ್ಬರ್, ಪರ್ಸು ಡೊಂಕುಬಳ್ಳಿ, ಮಲ್ಲಿಕಾರ್ಜುನ್ ಕಬಾಡಿ, ವಿನೋದ್ ಕಪ್ಪತ್ನವರ್, ವೀರನಗೌಡ ಪಾಟೀಲ್, ಸಂಜು ಸೋಗಿನ್, ಶಶಿ ಪೂಜಾರ್, ಜಗದೀಶ್ ತೇಲಿ, ಸಂತೋಷ್ ತೋಡೆಕರ್, ಲಕ್ಷ್ಮಣ್ ಲಮಾಣಿ, ಬಸವರಾಜ್ ಕಲ್ಯಾಣಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಹಾಗೂ ಬ್ರೆಡ್ ವಿತರಿಸುವ ಮೂಲಕ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದುರ್ಗೇಶಂ ಬೈರಮ್ಮನವರು, ಸ್ಟೇಟ್ ಮಾನಿಟರ್ ನ್ಯೂಸ್, ಗದಗ. ಡಾಕ್ಟರ್ ಚಂದ್ರು ಲಮಾಣಿ ಅವರ 37ನೇ ಹುಟ್ಟುಹಬ್ಬದ ನಿಮಿತ್ತ ನಗರ ಘಟಕದ ವತಿಯಿಂದ ಇವತ್ತೆಲ್ಲ ಭಾರತೀಯ ಜನತಾ ಪಕ್ಷದ ಇರ್ತಕ್ಕಂಥ ಎಲ್ಲರೂ ಕೂಡ ಅವರಿವರ ಹೆಸರು ಹೇಳಿ ಎಲ್ಲರೂ ಕೂಡ ಇವತ್ತು ಡಾಕ್ಟರ್ ಚಂದ್ರು ಲಮಾಣಿ ಅವರ 37ನೇ ಹುಟ್ಟುಹಬ್ಬ ಮತ್ತು ಅವರಿಗೋಸ್ಕರ ಹಾರೈಸಲಿಕ್ಕೆ ಬಂದಂಥ ಎಲ್ಲ ನಮ್ಮ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಅಭಿನಂದನೆ ಹಾಗೂ ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಸ್ವಾಮಿಯವರು ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ನಾವು ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳಿದ್ವಿ. ಶಾಸಕರೇನು ಹೇಳಿದ್ರು, ಇಲ್ಲ ಇವತ್ತು ಈಗ ಇಡೀ ರಾಜ್ಯದ ಅಂತ ಬರಗಾಲದ ಒಂದು ಪರಿಸ್ಥಿತಿ ಐತಿ, ಆ ದಿಶೆಯಲ್ಲಿ ನಾವು ರೈತರ ಜೊತೆ ಇರೋಣ. ಅದಕ್ಕೆ ಯಾವುದೇ ಆಡಂಬರ ಹೂವು ಮಾರಿ ಶಾಲು ತರಕ್ಕೆ ಹೋಗಬೇಡ್ರಿ, ಆ ರೈತರ ಜೊತೆಯಲ್ಲಿದ್ದು ನಾವು ಅವ್ರನ್ನ ಕಷ್ಟಗಳಿಗೆ ಸ್ಪಂದನೆ ಮಾಡೋಣ ಅಂತ ಹೇಳ್ತಿದ್ರೆ ನಾವು ಇವತ್ತು ರೋಗಿಗಳಿಗೆ ಹಾಲು ಹಣ್ಣು ಮತ್ತು ಹಂಪಲವನ್ನು ನಿನ್ನೆ ನಮ್ಮ ಪರಸು ಅವರು ಮತ್ತು ನಮ್ಮ ವೀರನಗೌಡವರು, ಲಕ್ಷ್ಮಣವರು ಎಲ್ಲರೂ ಕೂಡ ನಾವು ಚರ್ಚೆ ಮಾಡಿದಾಗ ಅದಕ್ಕೆ ಜಿಲ್ಲಾಧ್ಯಕ್ಷ ಎಲ್ಲರೂ ಚರ್ಚೆ ಮಾಡಿದಾಗೆಲ್ಲ ಹಾಲು ಹಣ್ಣು ಹಂಚೋಣ ಅಂತ ಹೇಳಿದಾಗ ಇವತ್ತು ಆ ರೀತಿಯಾಗಿ ಎಲ್ಲರೂ ಸೇರಿ ನಾವು ನಗರ ಮತ್ತು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯ ಮಾಡಕತ್ತೀವಿ. ಇವತ್ತು ಈ ಒಂದು ಬಡ ರೋಗಿಗಳಿಗೆ ಹಾಲು ಹಣ್ಣನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಬರ್ತಕ್ಕಂಥ ತೀರ್ಮಾನದಾಗ ಯಾರೇ ಏನೇ ಹೇಳಿದ್ರು ಸತ್ಯಕ್ಕೆ ನಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಮುಂದೆ ಬರ್ತಕ್ಕಂಥ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಹೇಳಿ ನಾನು 4 ಮಾತನ್ನು